ಹಾಯ್ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ, ಲಾಸ್ಟ್ ಇಯರ್ 2023ರಲ್ಲಿ KA ಕಡೆಯಿಂದ SDA ಕಂಡಕ್ಟ್ ಮಾಡಿದಾರಲ್ಲ KRIDL, ಅದು ಕ್ವಶನ್ ಪೇಪರ ಸಾಲ್ವ್ ಮಾಡೋಣ. ಯಾಕಂದರೆ ಇವಾಗ ನೆಕ್ಸ್ಟ್ ಅಪ್ಕಮಿಂಗ್ HK ಮತ್ತು ನಾನ್ HKದು SDA FD ಎಕ್ಸಾಮ್ಸ್ಗೆ ಇದು ಹೆಲ್ಪ್ ಆಗುತ್ತೆ. ಓಕೆನಾ? ಅದಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ಕ್ವಶನ್ ಪೇಪರ್ ಏನು ಅಷ್ಟೇನು ಟಫ್ ಇಲ್ಲ, ಟಫ್ ಲೆವೆಲ್ ಒಂದು ಸ್ವಲ್ಪ ಕಡಿಮೆನೇ ಇದೆ. ಯಾಕಂದರೆ SDA ಬಿಲೋ ಡಿಗ್ರಿ ಗ್ರೂಪ್ ಸಿ ಲೆವೆಲ್ ಆಗುತ್ತಲ್ಲ, ಸೊ ಪೇಪರ್ ಏನು ಟಫ್ ಇರಲ್ಲ. ಯಾರು SDA ಬರಿತಿದ್ದೀರಲ್ಲ, ಈ ಪೇಪರ್ ಲೆವೆಲ್ ಬರ್ಬೋದಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆನಾ? ಫಸ್ಟ್ ಕ್ವಶನ್ ನೋಡಿ, ಕೆಳಗಿನವುಗಳಲ್ಲಿ ಯಾವುದು ಹುಲಿ ಸಂರಕ್ಷಣಾ ವಲಯವಲ್ಲ ಅಂತ, ಟೈಗರ್ ರಿಸರ್ವ್ ಅಲ್ಲ ಅಂತ ಕೇಳಿದ್ದಾರೆ. 5 ಟೈಗರ್ ರಿಸರ್ವ್ ನಿಮಗೆ ಕರ್ನಾಟಕದಲ್ಲಿ ಗೊತ್ತಿದೆಯಲ್ಲ. ಸೊ ನಾಗರಹೊಳೆ ಇದೆ, ಬಂಡೀಪುರ ಇದೆ, ದಾಂಡೇಲಿ ಇದೆ, ಅಂಶಿ ದಾಂಡೇಲಿ, ಆದಿಚುಂಚನಗಿರಿ ಇಲ್ಲ. ಇದು ನವಿಲುಧಾಮ ಇದೆ. ಓಕೆನಾ? ಆದಿಚುಂಚನಗಿರಿ. ಸೊ ಫಸ್ಟ್ ಆಪ್ಷನ್ ರಾಂಗು. ನೆಕ್ಸ್ಟು 2ನೇ ಕ್ವಶನ್ ನೋಡಿ, ನಂದಿದುರ್ಗದ ನದಿ ವ್ಯವಸ್ಥೆಯು ಯಾವ ರೀತಿ ನದಿ ವ್ಯವಸ್ಥೆ ಅಂತ ಕೇಳಿದ್ದಾನೆ. ರಿವರ್ ಸಿಸ್ಟಮ್ ಕೇಳಿದ್ದಾನೆ. ಇವು ಎಲ್ಲನೂ ನೋಡ್ಕೋಬೇಕು ನೀವು. ವೃಕ್ಷಾಕಾರದ ವ್ಯವಸ್ಥೆಯಲ್ಲಿರ್ತೇವೆ, ಸಮಾನಾಂತರ, ಆಬ್ಸೆಗಂಟು ವ್ಯವಸ್ಥೆ ಮತ್ತು ವೃತ್ತಾಕಾರದ ವ್ಯವಸ್ಥೆ ಅಂತಿದೆಯಲ್ಲ. ಇದರಲ್ಲಿ ನೋಡಿ 2ನೇ ಆಪ್ಷನ್ಗೆ ಯಾವುದಾಗುತ್ತೆ ಅಂದರೆ ವೃತ್ತಾಕಾರದ್ದು. ನೋಡಿ, ನಂದಿದುರ್ಗ ಹಿಲ್ಸ್ ಈ ಥರ ತೊಗೊಳ್ಳೋಣ. ಇಲ್ಲಿ ನದಿಗಳು ಉಗಮ ಆದರೆ ಈ ಥರ ಬರುತ್ತೆ. ಓಕೆನಾ? ಇದು ನಂದಿದುರ್ಗದ ಹಿಲ್ಸಿದು ವೃತ್ತಾಕಾರದ ವ್ಯವಸ್ಥೆಗೆ ಉದಾಹರಣೆ ಆಗುತ್ತೆ. ಅಬ್ಸೆಕ್ವೆಂಟ್ ಅಂದರೆ ಹೆಂಗಂದರೆ, ಈಗ ಮಾಂಜ್ರಾ ಇದೆ ನೋಡಿ, ಮಾಂಜ್ರಾ ನದಿ ಅಪೋಸಿಟು, ಎರಡು ಅಪೋಸಿಟ್ ಆಯ್ತಿದ್ರೆ ಅದಕ್ಕೆ ಆಬ್ಸೆಕ್ವೆಂಟ್ ವ್ಯವಸ್ಥೆ ಅಂತ ಕರೀತಾರೆ. ಒಂದಕ್ಕೊಂದು ಮತ್ತು ಮೇನ್ ನದಿ ಮತ್ತು ಅದರ ಟ್ರಿಬ್ಯೂಟರಿ ಅಪೋಸಾಗಿ ಹರಿತಿದ್ರೆ ಅದಕ್ಕೇನಂತಾರೆ, ಆಬ್ಸೆಕ್ವೆಂಟ್ ನದಿ ವ್ಯವಸ್ಥೆ ಅಂತ ಕರೀತಾರೆ. ನೆಕ್ಸ್ಟ್, ವಾಯುಭಾರ ಮಾಪನದಲ್ಲಿ ದಿಢೀರ ಕುಸಿತ ಏನನ್ನು ಸೂಚಿಸುತ್ತದೆ ಅಂದರೆ ಬಿರುಗಾಳಿ. ನೆಕ್ಸ್ಟ್, ಸಾವಯವ ಕೃಷಿ ಎಂದರೇನು. ಆಪ್ಷನ್ ನೋಡಿ, ಭೂಮಿಯ ಫಲವತ್ತತೆಯನ್ನು ಬಳಸಿಕೊಂಡೇ ಉತ್ಪಾದನೆ ಮಾಡೋದಂತೆ. ಇದು ತಪ್ಪಾಗಿದೆ. ನೋಡಿ, ಭೂಮಿಯ ಒಂದು ನಿರ್ಜೀವ ಯಂತ್ರವೆಂದು ಪರಿಗಣಿಸುವುದು. ಇದು ತಪ್ಪು. ಇಲ್ಲದೆ ನೋಡಿ, ಜೈವಿಕ ಗೊಬ್ಬರ ಮತ್ತು ಸಾವಯವ ತ್ಯಾಜ್ಯಗಳನ್ನು ಬಳಸಿಕೊಂಡು ಭೂಮಿಯನ್ನು ಜೀವಂತವಾಗಿಡುವುದೇ ಸಾವಯವ ಕೃಷಿ. ನೆಕ್ಸ್ಟ್ 5ನೇದು ನೋಡಿ, 2016 ಪ್ರಪಂಚದ ಮಾನವ ಅಭಿವೃದ್ಧಿ ವರದಿ ಪ್ರಕಾರ ಭಾರತವನ್ನು ಯಾವ ವಿಭಾಗಕ್ಕೆ ಸೇರಿಸಲಾಗಿದೆ. 2016 ಕೇಳಿದ್ದಾನೆ ನೋಡಿ. ಅಲ್ಲಿದು ನೀವು ಒಂದೊಂದು ನೆನಪಿಟ್ಕೊಂಡ್ರೆ ಮಧ್ಯಮ, ಯಾವುದು ಮೀಡಿಯಂ ಮಾನವ ಅಭಿವೃದ್ಧಿ ವಿಭಾಗದಲ್ಲಿ ಸೇರಿಸಲಾಗಿದೆ. ಕೆಳಗಿನವುಗಳಲ್ಲಿ ಭಾರತ ಸಂವಿಧಾನ ಸಮವರ್ತಿ ಪಟ್ಟಿ ಕನ್ಕರೆಂಟ್ ಲಿಸ್ಟ್ ಇದೆಯಲ್ಲ, ಅದರಲ್ಲಿ ಯಾವುದು ಸೇರಿಸಲಾಗಿದೆ ಅಂತ ಕೇಳಿದ್ದಾನೆ. ಪಟ್ಟಿ ಎಲ್ಲಿದೆ? ಈ ಕೆಳಗಿನವುಗಳಲ್ಲಿ ಯಾವುದಿದೆ ಅಂತ. 6ನೇದು, ಜನಸಂಖ್ಯಾ ನಿಯಂತ್ರಣ ಮತ್ತು ಕುಟುಂಬ ಯೋಜನೆ. ಭಾರತದಲ್ಲಿ ಪತ್ರಿಕಾ ಸ್ವಾತಂತ್ರ್ಯವನ್ನು ಯಾವುದರಲ್ಲಿದೆ ನೋಡಿ. ಇದು ನೋಡಿ ಇನ್ ಡೆಪ್ತಾಗಿ ಕೇಳಿದ್ದಾನೆ. ಯಾಕಂದರೆ 19 ಈ ಥರ ಓದಿವಿ, ಸಬ್ಬಲ್ಲಿ ಕೇಳಿದ್ದಾನೆ ನೋಡಿ. ಸೊ ಈ ಥರನೂ ನೀವು ಓದಬೇಕು. ಇದು ಯಾವುದಂದರೆ 19(1)(a) ವಿಧಿಯಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಇದೆ. ನೆಕ್ಸ್ಟ್ 8ನೇದು, ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನ ಮೂಲ ಲಕ್ಷಣವಲ್ಲ ಅಂತ ಕೇಳಿದ್ದಾರೆ. ಮೂಲ ಲಕ್ಷಣ ಯಾವುದಂದರೆ ಇದು ರಾಷ್ಟ್ರಾಧ್ಯಕ್ಷರ ಸ್ಥಾನ, ಇದು ಮೂಲ ಲಕ್ಷಣ ಅಲ್ಲ. ನೆಕ್ಸ್ಟ್, ಭಾರತ ವ್ಯವಸ್ಥೆಯ ಶಿಷ್ಟಾಚಾರದ ಪ್ರಕಾರ ಈ ಕೆಳಕಂಡವರಲ್ಲಿ ಯಾರು ಮೊದಲನೇ ಸ್ಥಾನದಲ್ಲಿ ಯಾರು ಇರ್ತಾರೆ? ಫಸ್ಟ್ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಈ ಥರ ನೀವು ಒಂದು ಲಿಸ್ಟ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಇಲ್ಲಿ ರಾಷ್ಟ್ರಪತಿ ಉಪರಾಷ್ಟ್ರಪತಿದೇ ಕೊಡಲ್ಲ ಅವರು. ಓಕೆನಾ? ಅದನ್ನು ಬಿಟ್ಟು PM ಅದ್ರ ಕೆಳಗಿನವ್ರದ್ದು ಕೊಟ್ಟಿದ್ದಾರೆ ನೋಡಿ. ಹಂಗೆ ಇಲ್ಲಿ ಯಾವುದಾಗುತ್ತೆ, ರಾಜ್ಯದ ರಾಜ್ಯಪಾಲರು ಬರುತ್ತೆ. ಯುವಕರಲ್ಲಿ ಲೋಕಸಭೆ ಸ್ಪೀಕರು ಇವರೆಲ್ಲ ಉಪ ಪ್ರಧಾನಿಗಿಂತ ಮೇಲೆ ಯಾರು ರಾಜ್ಯದ ರಾಜ್ಯಪಾಲರು ಬರ್ತಾರೆ. 9ನೇದು. ನೆಕ್ಸ್ಟ್ 10ನೇದು ನೋಡಿ, ಭಾರತದ ರಾಷ್ಟ್ರಾಧ್ಯಕ್ಷರು ಎಷ್ಟು ಬಾರಿ ಆಯ್ಕೆ ಆಗ್ಬೋದು, ವಾಪಸ್ ಪುನರಾಯ್ಕೆ ಮತ್ತೆ ನಿಲ್ಬೋದು ಎಲೆಕ್ಷನ್ಗೆ. ಅಂದರೆ ಎಷ್ಟು ಬಾರಿ ಆದ್ರೂ ನಿಲ್ಬೋದು ಅವರು. ಸ್ಮಾರ್ಟ್ ಹಣ ಪದವನ್ನು ಯಾವುದಕ್ಕೆ, ಸ್ಮಾರ್ಟ್ ಹಣ ಅಂತ ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂತ ಕೇಳಿದ್ದಾರೆ. 11ನೇದು ಯಾವುದು, ಕ್ರೆಡಿಟ್ ಕಾರ್ಡ್ಗೆ ಸ್ಮಾರ್ಟ್ ಹಣ ಅಂತ ಕರೀತಾರೆ. ನೆಕ್ಸ್ಟ್ 12ನೇದು ನೋಡಿ, ರಿವರ್ಸ್ ರೆಪೋ ದರ. ರೆಪೋ ಮತ್ತು ರಿವರ್ಸ್ ರೆಪೋ ಅವೇನಿದಾವಲ್ಲ ಅದರದ್ದು ಕ್ರೈಟೇರಿಯಾ RBI ಇದು ಎಲ್ಲನೂ ಕರೆಕ್ಟಾಗಿ ನೋಡ್ಕೊಳ್ಳಿ ನೀವು. 12ನೇದು ಯಾವುದಂದರೆ RBI ಮಾರುಕಟ್ಟೆ ಭದ್ರತೆ ಮಾರುವ ದರ ಅಂತಿದೆಯಲ್ಲ, 3ನೇ ಆಪ್ಷನ್ ಇಸ್ ದ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು PPP ಮಾದರಿಯಾಗಿದೆ. 13ನೇ ಕ್ವಶನ್ ನೋಡಿ, ಯಾವುದು ಎಲ್ಲ ಆಪ್ಷನ್ನು ಕರೆಕ್ಟ್ ಆಗುತ್ತೆ. ಬಾಟ್ ಹೈಬ್ರಿಡ್ ವರ್ಷಾವಸ್ಥಾನ ಮಾದರಿ ಸುಂಕ ನಿರ್ವಹಣೆ ಆಗುತ್ತಲ್ಲ, ಎಲ್ಲ ಆಪ್ಷನ್ನು ಕರೆಕ್ಟು. ನೆಕ್ಸ್ಟ್ 14ನೇದು ನೋಡಿ, ಒಂದಿಷ್ಟು ಬರೆಯಲು ಕೊಟ್ಟಿದ್ದಾನೆ. ಕಂದಾಯ ಕೊರತೆ, ಮುಂಗಡ ಪತ್ರದ ಕೊರತೆ, ವಿತ್ತೀಯ ಕೊರತೆ, ಪ್ರಾಥಮಿಕ ಕೊರತೆ ಅಂತಿದೆಯಲ್ಲ. ಇದರಲ್ಲಿ 1-2 ಗೊತ್ತಾದ್ರೂ ಹಾಕ್ಬೋದು ನೋಡಿ. ಕಂದಾಯ ಅಂದರೆ ಇಲ್ಲಿ ಕಂದಾಯ ಸ್ವೀಕೃತಿ ಮೈನಸ್ ಕಂದಾಯ ವೆಚ್ಚ ಅಂತಿದೆಯಲ್ಲ, ಇದು ಆಪ್ಷನ್ ಆಗುತ್ತೆ. ಯಾವುದಕ್ಕೆ? ಪಿಗೆ 3 ಇರೋ ಆಪ್ಷನ್ 3 ಇದೆ. ಇದೇ ಕರೆಕ್ಟ್ ಆಗಿರೋದು. ನೆಕ್ಸ್ಟ್, ಮುಂಗಡ ಪತ್ರದ ಕೊರತೆ, ವಿತ್ತೀಯ ಕೊರತೆ ಅಂತೂ ಗೊತ್ತಿರುತ್ತೆ ನಿಮಗೆ. ಫಿಸಿಕಲ್ ಡೆಪಿಸಿಟ್ ಅಂತೀವಲ್ಲ ಅದು.
6ನೇದಕ್ಕೆ ನೋಡಿ, ಕಂದಾಯ ಸ್ವೀಕೃತಿ ಪ್ಲಸ್ ಬಂಡವಾಳ ಸ್ವೀಕೃತಿ ಮೈನಸ್ ಒಟ್ಟು ವೆಚ್ಚ ಇದೆಯಲ್ಲ, ಇದೇ ಯಾವುದಾಗುತ್ತೆ 6ಗೆ 4. ಇದೇ ವಿತ್ತೀಯ ಕೊರತೆ. ವಿತ್ತೀಯ ಕೊರತೆ ಒಂದು ಸಪ್ರೇಟಾಗಿ ಕೇಳ್ತಾನೆ, ಅದನ್ನು ನೆನಪಾಗಿಟ್ಕೊಳ್ಳಿ ನೀವು, ಅದನ್ನು ಚೆನ್ನಾಗಿ. 2020-21 ಹಣಕಾಸು ವರ್ಷದ ಭಾರತದ ಯಾವ ವಲಯವು ಅತ್ಯಧಿಕ ವಿದೇಶಿ ನೇರ ಹೂಡಿಕೆ FDIಯನ್ನು ಆಕರ್ಷಿಸಿದೆ ಅಂತ ಕೇಳಿದರೆ ಯಾವ ಸೆಕ್ಟರಲ್ಲಿ ಜಾಸ್ತಿ? 15ನೇದು ಯಾವುದಂದರೆ ಕಂಪ್ಯೂಟರ್, ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್. 2021 ಕೇಳಿದಾನಲ್ಲ, ನೀವು 23, 24, 25ರಲ್ಲಿ ನೋಡ್ಕೋಬೇಕು. 16ನೇ ಕ್ವಶನ್ ನೋಡಿ, ಮೊದಲ ಉಪಗ್ರಹವನ್ನು ಉಡಾವಣೆ ಮಾಡಿದ ದೇಶ ಯಾವುದು ಅಂತ ಕೇಳಿದ್ದಾನೆ. ಯಾವುದಂದರೆ 16ನೇದಾಗುತ್ತೆ ರಷ್ಯಾ. ಫಸ್ಟ್ ಯಾವುದು? ರಷ್ಯಾ ಮಾಡಿದೆ. ನೆಕ್ಸ್ಟ್ 17 2022 ಅಂತ ಕೇಳಿದ್ದಾನೆ. ಬೆಂಗಳೂರಿನಲ್ಲಿ ನಡೆದ ಖೇಲೋ ಇಂಡಿಯಾ ಯೂನಿವರ್ಸಿಟಿ 2021 ಆವೃತ್ತಿ ಯಾವ ಆ್ಯಪನ್ನು ಪ್ರಾರಂಭಿಸಲಾಯಿತು ಅಂತ ಕೇಳಿದ್ದಾರೆ. 17ನೇದು 2ನೇದು ಖೇಲೋ ಇಂಡಿಯಾ ಯೂನಿ ಗೇಮ್ಸ್ 2 ಅಂತಿದೆಯಲ್ಲ ಅದು. ಯಾವ ರಾಜ್ಯವು ಕಿರಿದಾದ ಭೂಪ್ರದೇಶವನ್ನು ಹೊಂದಿದೆ? ಯಾವುದಂದರೆ ಏರಿಯಾ ವೈಸ್ ಕೇಳಿದ್ದಾನೆ, ಮತ್ತು ಜನಸಂಖ್ಯೆ ವೈಸ್ ಬೇರೆ ಆಗುತ್ತೆ. 18ನೇದು ಯಾವುದು? ಗೋವಾ. ನೆಕ್ಸ್ಟು ಕಾಡು ಪ್ರಾಣಿಗಳಿಗೆ ಕಾನೂನು ಹಕ್ಕುಗಳನ್ನು ನೀಡಿದ ಮೊದಲ ದೇಶ ಹೆಸರಿಸಿ ಅಂತ ಕೇಳಿದಾರಲ್ಲ, ಯಾವುದು? 19ನೇದು 4ನೇದು ಇಕ್ವಾಡಾರ್. ಇವು ಕರೆಂಟ್ ಅಫೇರ್ಸ್ ಇರುತ್ತೆ, ಇವೆಂತ ತಲೆ ಕೆಡಿಸ್ಕೊಳ್ಳಿ. ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ 2 ಸಂಸ್ಕರಣಾಗಾರಗಳನ್ನು ಹೊಂದಿದೆ ಎಂದು ಮುಂಬೈನಲ್ಲಿದೆ. ಇನ್ನೊಂದು ಸಂಸ್ಕರಣ ಒಂದು ಮುಂಬೈದಾಗ ಅಂತ ಅವರೇ ಹೇಳಿದ್ದಾರೆ, ಇನ್ನೊಂದು ಎಲ್ಲಿ ಅಂದರೆ ಕೊಚ್ಚಿ. 20ನೇದು ಕೊಚ್ಚಿಯಲ್ಲಿದೆ. ಹಿಮೋಗ್ಲೋಬಿನ್ನ ಪ್ರಧಾನ ಘಟಕ ಯಾವುದಂತ ಕೇಳಿದಾರಲ್ಲ, 21ನೇದು ಯಾವುದು? ಕಬ್ಬಿಣ. ಐರನ್ ಈಸ್ ದ ಕರೆಕ್ಟ್ ಆನ್ಸರ್. ಸತ್ಯ ನಡೆಲ್ ಜೊತೆ ಮೈಕ್ರೋಸಾಫ್ಟ್ ಬೋರ್ಡ್ನಲ್ಲಿರುವ ಇತರ ಭಾರತೀಯ ಯಾರತ್ತು ಕೇಳಿದ ನೋಡಿ, ಇದು ಇಂಪಾರ್ಟೆಂಟ್ ನೋಡಿ, ಯಾವಾಗಲೂ ಇರುತ್ತೆ ಇದು. 22ನೇದು ನೋಡಿ, ಪದ್ಮಶ್ರೀ ವಾರಿಯರ್ ಇಸ್ ದ ರೈಟ್ ಆಪ್ಷನ್. 22 ಅದು. ನೆಕ್ಸ್ಟ್ 23ನೇದು ನೋಡಿ, ರಾಷ್ಟ್ರೀಯ ವೈದ್ಯರ ದಿನ ಅಂತ ಯಾವುದನ್ನು ಕರೀತಾರೆ? ನೀವು ಆಚರಿಸೋ ಡೇಗಳಿರ್ತಾವಲ್ಲ, ಅವನ್ನೆಲ್ಲನೂ ಒಂದು ಕಡೆ ಲಿಸ್ಟ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಯಾವುದ್ಯಾವುದು ಆಚರಿಸೋ ಡೇ ಮತ್ತು ಇವು ಯಾವುದು ರೋಗಗಳ ಡೇ, ಅವಕುರದ್ದು ಇದು ಥೀಮ್ ಇಟ್ಟಿರ್ತಾರಲ್ಲ, ಪ್ರತಿ ವರ್ಷ ಒಂದು ಥೀಮ್ ಬರುತ್ತಲ್ಲ ಅದು, ಮತ್ತು ಎನ್ವೈರ್ನಮೆಂಟಲ್ ಡೇ, ಪರಿಸರ ಡೇ, ಬಯೋಡೈವರ್ಸಿಟಿ ಡೇ, ಟೈಗರ್ ಡೇ, ಇವ್ಕುರದ್ದು ಏನು ಮತ್ತು ಅವ್ಕುರ ಥೀಮು ಅದು ಈ ವರ್ಷದ್ದು ಅದು ಇಂಪಾರ್ಟೆಂಟು. ಮತ್ತು ಇವು ಸಮ್ಮಿಟ್ಗಳು ನಡೀತಾವಲ್ಲ, ಬ್ರಿಕ್ಸು, SCO, G7, G20, ಅವಕುರದ್ದು ಎಲ್ಲನೂ ಒಂದು ಕಡೆ ಲಿಸ್ಟ್ ಮಾಡಿ ಇಟ್ಕೊಂಡು ಅವಕುರದ್ದು ಈ ವರ್ಷದ ಥೀಮು ಲಾಸ್ಟ್ ಇಯರ್ದು ಒಂದು ಥೀಮ್ ಬರ್ಕೊಂಡ್ರೆ ಅದು ಫಿಕ್ಸ್ ಕ್ವಶನಲ್ಲಿ ಬಂದೇ ಬರುತ್ತೆ. 23ನೇದು ನೋಡಿ, ರಾಷ್ಟ್ರೀಯ ವೈದ್ಯರ ದಿನ ಯಾವುದಂತ ಕೇಳಿದಾರಲ್ಲ, ಜುಲೈ 1 ಇಸ್ ದ ರೈಟ್ ಆಪ್ಷನ್. 23ನೇದು ಜುಲೈ 1. ನೆಕ್ಸ್ಟ್ 24ನೇದು, ರಾಜ್ಯದ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರು? ರಾಜ್ಯದ ಅಡ್ವೊಕೇಟ್ ಜನರಲ್. ಅಟಾರ್ನಿ ಜನರಲ್ಲು ಇದು ಭಾರತದ್ದಾಗುತ್ತೆ, ಭಾರತದ್ದು. ಓಕೆನಾ. ನೆಕ್ಸ್ಟು ವನ್ಯಜೀವಿ ದಿನವನ್ನು ನೋಡಿ, ಇವೆಲ್ಲ ಕೇಳ್ತಾರೆ. ಇವಕ್ಕೂರು ವನ್ಯಜೀವಿ ದಿನಾನೂ ಕೇಳ್ತಾರೆ, ಮತ್ತು ಇವಕ್ಕೂರು ಥೀಮ್ ಈ ವರ್ಷ ಯಾವುದಾಗಿದೆ ಥೀಮ್ ಕೇಳ್ತಾರೆ, ಮಾರ್ಚ್ 3 ವನ್ಯಜೀವಿ. 2022ರಲ್ಲಿ ಗ್ರೀಸ್ನಲ್ಲಿ ನಡೆದ IWF ಜೂನಿಯರ್ ವಿಶ್ವ ಚಾಂಪಿಯನ್ ಚಿನ್ನದ ಪದಕವನ್ನು ಗೆದ್ದ ಮೊದಲ ಭಾರತೀಯ ವೇಟ್ ಲಿಫ್ಟರನ್ನು ಹೆಸರಿಸಿ ಕೇಳಿದ್ದಾರೆ. ಇಲ್ಲಿ ನೋಡಿ, ಮಿಥಾಲಿ ರಾಜ್ ಅಂತೂ ಬರಲ್ಲ, ಇದು ಅಂತ ತೆಗಿಬೋದಾ. ನೆಕ್ಸ್ಟ್ 26ನೇದು ಯಾವುದು? ಹರ್ಷದ ಶರದ್ ಗರುಡ್ ಅಂತಿದೆಯಲ್ಲ, ಶರದ್ ಗರುಡ ಇದೆ ರೈಟ್ ಆಪ್ಷನ್. ಫೆಬ್ರವರಿ 2022ರಲ್ಲಿ UAEಯಲ್ಲಿ ನಡೆದ FIFA ಕ್ಲಬ್ ವರ್ಲ್ಡ್ ಕಪ್ 2022. ಇವು ತುಂಬ ಕೇಳ್ತಾರೆ ನೋಡಿ SDFDಯಲ್ಲಿ. ಯಾವುದಿದು? ಚೆಲ್ಸಿಯಾ ಫುಟ್ಬಾಲ್ ಕ್ಲಬ್ ಅಂತಿದೆಯಲ್ಲ, ಯಾವ ತಂಡ ಗೆದ್ದಿತ್ತಂದರೆ ಅದು. 28ನೇದು ನೋಡಿ, ಪುರುಷರ ಅಂತಾರಾಷ್ಟ್ರೀಯ ಫುಟ್ಬಾಲ್ನಲ್ಲಿ 180 ಪಂದ್ಯಗಳಲ್ಲಿ 111 ಗೋಲು. ಯಾರು ಅತಿ ಹೆಚ್ಚು ಗಳಿಸಿದ್ದಾರೆ ಗೋಲ್ ಅಂತ ಕೇಳಿದ್ದಾರೆ. 28ನೇದು ಯಾವುದಂದರೆ 2ನೇದು ಯಾವುದು? ರೊನಾಲ್ಡೋ, ಕ್ರಿಸ್ಟಿಯಾನೋ ರೊನಾಲ್ಡೋ. 22 ನೋಡಿ, ಕರೆಂಟ್ ಅಫೇರ್ಸ್ ತುಂಬ ಕೇಳಿದ್ದಾರೆ ನೋಡಿ. 2022 ಟೋಕಿಯೋ ಒಲಿಂಪಿಕ್ಸ್ ಉದ್ಘಾಟನಾ ಸಮಾರಂಭ ಭಾರತೀಯ ಧ್ವಜಧಾರಿ ಯಾರಾಗಿದ್ದರು ಮತ್ತು ಟಾರ್ಚ್ ಬೇರರ್ ಯಾರಾಗಿದ್ದರು ಅವರೆಲ್ಲ ಕೇಳ್ತಾರೆ ನೋಡಿ. ಮಹಿಳಾ ಬಾಕ್ಸರ್ ಅಂತ ಕೇಳಿದ್ದಾರೆ. 29ನೇದು ಯಾವುದಂದರೆ 1ನೇದಾಗುತ್ತೆ, ಮೇರಿ ಕೋಮ್ ಇಸ್ ದ ರೈಟ್ ಆಪ್ಷನ್. ನೆಕ್ಸ್ಟ್ 30ನೇದು ಇಲ್ಲಿಂದ ಮೆಂಟಲ್ ಎಬಿಲಿಟಿ ಇದೆ, 30, 31. ನೆಕ್ಸ್ಟ್ ಯಾವುದು? 32, 33 ಮೆಂಟಲ್ ಎಬಿಲಿಟಿ ಇದೆ. 34, 35 ತುಂಬ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಬರ್ತವೆ. ಅದಕ್ಕೆ ಹೇಳಿದ್ದೀನಿ ನಾನು, KEಗೆ ಯಾವ ಸಬ್ಜೆಕ್ಟ್ ಚೆನ್ನಾಗಿ ಓದಬೇಕಂತ ಅವನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ 47 ನೋಡಿ, ಹರಿಪ್ರಸಾದ್ ಚೌರಾಸಿಯಾ ಕೆಳಗಿನ ಯಾವ ವಾದ್ಯದ ಪ್ರಸಿದ್ಧಿಯಾಗಿದೆ? ಯಾವುದು ಇದರಲ್ಲಿ ಆಗಿದ್ರೆ ಅಂತ ಕೇಳಿದರೆ 3ನೇ ಆಪ್ಷನ್ ನೋಡಿ, ಕೊಳಲು. ಕೆಳಗಿನ ಯಾರು ಭಾರತೀಯ ಸಿನಿಮಾದ ದುರಂತ ರಾಜ ಎಂದು ಪ್ರಸಿದ್ಧರಾಗಿದ್ದಾರೆ ಅಂತ ಕೇಳಿದ್ದಾರೆ. 48ನೇದು ಯಾವುದು ಅಂದರೆ 2ನೇದು, ದಿಲೀಪ್ ಕುಮಾರ್ ಇಸ್ ದ ರೈಟ್ ಆಪ್ಷನ್. ಡಾಕ್ಟರ್ ಸಲೀಂ ಅಲಿ ಯಾರು? ಪಕ್ಷಿ. ಅವ್ರದ್ದು ಇದು ಐತೆ, ಒಂದು ಪಕ್ಷಿ ಧಾಮ ಐತೆ
ಡಾಕ್ಟರ್ ಸಲೀಂ ಅಲಿ ಪಕ್ಷಿಧಾಮ ಅಂತೇಳಿ ಎಲ್ಲಿ ಅಂದರೆ ಗೋವಾದಾಗ ಐತಿ. ಗೋವಾ ಇಂಥವನ್ನೆಲ್ಲ ನೋಡ್ಕೋಬೇಕು ನೀವು. ಯಾವ ಕ್ಷೇತ್ರದಲ್ಲಿ ಅಚ್ಚನ್ ಮಹಾರಾಜ್ ಪ್ರಸಿದ್ಧರಾಗಿದ್ದಾರೆ ಅಂತ ಹೇಳಿದಲ್ಲ, 50ನೇದು ಯಾವುದಂದರೆ 3ನೇ ನೃತ್ಯ. ಈ ಕೆಳಗಿನವುಗಳಲ್ಲಿ ಯಾರನ್ನು ಜರ್ಮನ್ ಏಕತೆಯ ಪಿತಾಮಹ ಅಂತ ಕರೀತಾರೆ? 51ನೇದು ಯಾವುದಂದರೆ ಹೆಲ್ಮಟ್ ಕೋಲ್. ಇಂಥವೆಲ್ಲ ಗೊತ್ತಾರಲ್ಲ ಎಲ್ಲರಿಗೂ, ಬಿಟ್ಬಿಡೋದಷ್ಟೇ. ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ರವೀಂದ್ರನಾಥ್ ಟ್ಯಾಗೋರ್ ಇಸ್ ದ ರೈಟ್ ಆಪ್ಷನ್. ಇಷ್ಟು ಈ ವಿಡಿಯೋದಲ್ಲಿ ಫ್ರೆಂಡ್ಸ್. ನೆಕ್ಸ್ಟ್ ಅಪ್ಕಮಿಂಗ್ ಇನ್ನೊಂದು ವಿಡಿಯೋದಲ್ಲಿ ಎಲ್ಲ ಸಾಲ್ವ್ ಮಾಡೋಣ, ಯಾಕಂದರೆ ಒಂದೇ ವಿಡಿಯೋ ತುಂಬ ಲಾಂಗ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.